ಸೊ ನೋಡಿ, ಹುಬ್ಬಳ್ಳಿ ಟ್ರ್ಯಾಕ್ ಅಲ್ಲಿ ಸದ್ಯಕ್ಕೆ ಇವಾಗ ಸ್ಟಾರ್ಟಿಂಗ್ ಅಲ್ಲಿ 30 ರಿಂದ 35 ಜನಕ್ಕೆ ಅಭ್ಯರ್ಥಿಗಳನ್ನ ತಗೋತಿದ್ದಾರೆ. ಸ್ನೇಹಿತರೆ, ಹುಬ್ಬಳ್ಳಿ ಟ್ರ್ಯಾಕ್ ಅಲ್ಲಿ ಎಲ್ ಪಾರ್ಕಿಂಗು ಒಂದೇ ಒಂದು ಟ್ರ್ಯಾಕ್ ಇರೋದು. ಅದೇ ಟ್ರ್ಯಾಕ್ 2 ಸತಿ ನಾವು ಹೊಡಿಬೇಕಾಗುತ್ತೆ. 8 ಟ್ರ್ಯಾಕ್ನು ಕೂಡ ಅಷ್ಟೇ, 8 ಟ್ರ್ಯಾಕ್ ಕೂಡ ಒಂದೇ ಇರೋದ್ರಿಂದ ಒಂದ್ ಸತಿ ಏನಾದ್ರೂ ಅಭ್ಯರ್ಥಿ ಗಾಡಿನ ಹತ್ಕೊಂಡ ಅಂತಂದ್ರೆ 2 ಸತಿ 8 ರೌಂಡ್ ಅನ್ನ ಹೊಡೆದ್ಬಿಟ್ಟು ಬಸ್ ಇಳಿಬೇಕಾಗುತ್ತೆ. ಟ್ರ್ಯಾಕ್ ಅಲ್ಲಿ ಇರುವಂತ ಬಸ್ಸಿಗೆ ಗೇರು ಬೀಳ್ತಾ ಇಲ್ಲ. ಫಸ್ಟ್ ಗೇರು ತುಂಬಾ ಕನ್ಫ್ಯೂಷನ್ ಆಗ್ತಿದೆ ಅಂತೆ. ಮುಂದೆ ಹೋಗುವಂತ ಅಭ್ಯರ್ಥಿಗಳು ತುಂಬಾ ಗಮನವಿಟ್ಟು ಈ ಮಾತನ್ನ ಕೇಳಿಸ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ಸುಮಾರು ದಿನ ಆಯ್ತು ವಿಡಿಯೋಗಳು ಮಾಡ್ಲಿಲ್ಲ. ಸೊ ಏನೋ ಅಪ್ಡೇಟ್ಗಳು ಇಲ್ಲ. ಹಾಸನ ಟ್ರ್ಯಾಕ್ ಕೂಡ ನಡ್ಕೊಂಡು ಹೋಗ್ತಿದೆ, ಅದ್ರ ಜೊತೆಗೆ ಹುಮ್ನಾಬಾದ್ ಟ್ರ್ಯಾಕ್ ಕೂಡ ನಡ್ಕೊಂಡು ಹೋಗ್ತಿದೆ. ಸುಮಾರು ಜನ ಕಮೆಂಟ್ಸ್ ಕೂಡ ಹಾಕ್ತಿದ್ರಿ, ಸರ್ ನೀವು NW KRTC ಬಗ್ಗೆ ಏನೋ ಸರಿಯಾಗಿ ಮಾಹಿತಿಗಳೇ ಕೊಡ್ತಾ ಇಲ್ಲ. KSRTC ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಗಳು ಕೊಟ್ರಿ, ಬಟ್ NW KRTC ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ. ದಯವಿಟ್ಟು ಹುಬ್ಳಿ ಟ್ರ್ಯಾಕ್ ಬಗ್ಗೆ ಮಾಹಿತಿ ಕೊಡಿ ಅಂತ ಸುಮಾರು ಜನ ಮೆಸೇಜ್ ಮತ್ತೆ ಕಮೆಂಟ್ಸ್ ಗಳು ಹಾಕ್ತಿದ್ರೆ. ಸೊ ಟ್ರ್ಯಾಕ್ ಆಲ್ರೆಡಿ 3 ದಿನ ಆಗಿದೆ ಸ್ಟಾರ್ಟ್ ಆಗಿ, ನಿಮ್ಗೆ ಗೊತ್ತಿರಂಗೆ. ಬಟ್ ನಮ್ಗೆ ಏನಪ್ಪಾ ಅಂತಂದ್ರೆ, ಟ್ರ್ಯಾಕ್ ಸ್ಟಾರ್ಟ್ ಆಗಿದ ತಕ್ಷಣನೇ ನಾವು ಮಾಹಿತಿಗಳು ಕಲೆಕ್ಟ್ ಮಾಡಿದ್ರೆ ಒಂದು ಸ್ವಲ್ಪ ನೆಗೆಟಿವ್ ಮತ್ತೆ ಪಾಸಿಟಿವ್ ಮಾಹಿತಿಗಳು ಕೂಡ ಬರ್ತಾ ಇರುತ್ತೆ. ಸೊ ನಾವು ಒಂದು 3 ದಿವಸ ವೆಯ್ಟ್ ಮಾಡಿ ಕನ್ಫರ್ಮ್ ಆಗಿರುವಂತ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿನೇ ಮಾತ್ರ ನಿಮ್ಗೆ ಮಾಹಿತಿ ಕೊಡಕ್ಕಾಗೋದು. ಸೊ ಹಾಗಾಗಿ ಒಂದು 3 ದಿವಸ ಲೇಟ್ ಆಯ್ತು ಸ್ನೇಹಿತರೆ, ದಯವಿಟ್ಟು ಕ್ಷಮಿಸಿ. ಸೊ ಬನ್ನಿ, ಇವಾಗ ಹುಬ್ಳಿ ಟ್ರ್ಯಾಕ್ ಸ್ಟಾರ್ಟ್ ಆಗಿದೆ. ಟ್ರ್ಯಾಕ್ ಯಾವ ತರ ಇದೆ, ಏನಿದೆ, ಸೊ ಬಸ್ಗಳು ಯಾವ ತರ ಇದಾವೆ, ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಕೊನೆಯವರೆಗೂ ನೋಡಿದ್ರೆ ಮಾತ್ರ ನಿಮ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಸಿಗುತ್ತೆ. ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕಂದ್ರೆ ಇದೇ ತರ ಮಾಹಿತಿಗಳು ಮುಂದಿನ ದಿನಗಳಲ್ಲಿ NW KRTC ಬಗ್ಗೆ ಕಂಪ್ಲೀಟ್ ಆಗಿ ನಮ್ಮ ಚಾನಲ್ ಅಲ್ಲಿ ತಿಳಿಸ್ಕೊಡುವಂತ ಪ್ರಯತ್ನ ನಾವು ಮಾಡ್ತೀವಿ. ಹಾಗೆ ನೀವೇನಾದ್ರೂ ನಮ್ಮ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಸೊ ನಮ್ಮ ಫೇಸ್ಬುಕ್ ಪೇಜು ಕೂಡ ಫಾಲೋ ಮಾಡ್ಕೊಳ್ಳಿ. ಇದೇ ತರ ಮಾಹಿತಿನ ನಾವು ಫೇಸ್ಬುಕ್ ಅಲ್ಲೂ ಕೂಡ ಕಂಟಿನ್ಯೂ ಆಗಿ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಸೊ ಬನ್ನಿ ಸ್ನೇಹಿತರೆ, ಇವಾಗ NW KRTC ಹುಬ್ಬಳ್ಳಿ ಟ್ರ್ಯಾಕ್ ಬಗ್ಗೆ ಮಾಹಿತಿ ನೋಡೋದಾದ್ರೆ, ಸೊ ನೋಡಿ, ಹುಬ್ಬಳ್ಳಿ ಟ್ರ್ಯಾಕ್ ಅಲ್ಲಿ ಸದ್ಯಕ್ಕೆ ಇವಾಗ ಸ್ಟಾರ್ಟಿಂಗ್ ಅಲ್ಲಿ 30 ರಿಂದ 35 ಜನಕ್ಕೆ ಅಭ್ಯರ್ಥಿಗಳನ್ನ ತಗೋತಿದ್ದಾರೆ. ಬಟ್ ಸಡನ್ ಆಗಿ ಅಪ್ಲಿಕೇಶನ್ ಮತ್ತೆ ಮೆಸೇಜ್ಗಳು ಬಂದಿರೋದ್ರಿಂದ ತುಂಬಾ ಜನ ಅಬ್ಸೆಂಟ್ ಆಗ್ತಿದ್ದಾರೆ ಅಲ್ಲೂ ಕೂಡ. ಸೊ 30 ಜನಕ್ಕೆ ಕರೆದಿದ್ದಾರೆ ಅಂತಂದ್ರೆ ಹೆಚ್ಚು ಕಮ್ಮಿಯಲ್ಲಿ ಹೋಗ್ತಾ ಇರೋದೇ ಬರೀ ಒಂದು 20 ಜನ ಹೋಗ್ತಿದ್ದಾರೆ. ಇದರಲ್ಲೂ ಕೂಡ ಒಂದು 10% ಅಷ್ಟು ಜನ ಅಬ್ಸೆಂಟ್ ಆಗ್ತಿದ್ದಾರೆ, ಅಂದ್ರೆ 10 ಜನ ಅಬ್ಸೆಂಟ್ ಆಗ್ತಿದ್ದಾರೆ. ಓಕೆನಾ? ಸೊ ಹೋಗಿರುವಂತ ಅಭ್ಯರ್ಥಿಗಳ ಅಭಿಪ್ರಾಯ ನೋಡೋದಾದ್ರೆ, ಹೋಗಿರುವಂತ ಅಭ್ಯರ್ಥಿಗಳು ನಮಗೆ ಮಾಹಿತಿ ಕೊಟ್ಟಿರೋ ಪ್ರಕಾರ ನೋಡೋದಾದ್ರೆ ಸ್ನೇಹಿತರೆ, ಹುಬ್ಬಳ್ಳಿ ಟ್ರ್ಯಾಕ್ ಅಲ್ಲಿ ಎಲ್ ಪಾರ್ಕಿಂಗು ಒಂದೇ ಒಂದು ಟ್ರ್ಯಾಕ್ ಇರೋದು. ಅದೇ ಟ್ರ್ಯಾಕ್ 2 ಸತಿ ನಾವು ಹೊಡಿಬೇಕಾಗುತ್ತೆ. ಯಾವ ತರ ನಾವು ಹುಮ್ನಾಬಾದ್ ಅಲ್ಲಿ ಎಸ್ ಟ್ರ್ಯಾಕ್ 2 ಸತಿ ಹೊಡಿತೀವಲ್ಲ ಒಂದ್ ಸತಿ ಬಸ್ಸಿಗತ್ಮೇಲೆ, ಸೊ ಅದೇ ತರ ಹುಬ್ಬಳ್ಳಿ ಟ್ರ್ಯಾಕ್ ಅಲ್ಲಿ ಎಲ್ ಪಾರ್ಕಿಂಗು ಒಂದೇ ಇರೋದು. ಒಂದೇ ಎಲ್ ಪಾರ್ಕಿಂಗ್ ಅನ್ನ 2 ಸತಿ ನಾವು ಹೊಡೆದ್ಬಿಟ್ಟೆ ಬಸ್ ಇಳಿಬೇಕಾಗುತ್ತೆ. ನನ್ನ ಅನಿಸಿಕೆ ಮಟ್ಟಿಗೆ ಈ ಒಂದು ಏನಿದೆಯಲ್ಲ, ಒಂದು ಎಲ್ ಪಾರ್ಕಿಂಗು ಇದು ತುಂಬಾ ಜನಕ್ಕೆ ಅನುಕೂಲ ಆಗ್ತಾ ಇದೆ, ತುಂಬಾ ಜನಕ್ಕೆ ಅನುಕೂಲ ಆಗುತ್ತೇನೂ ಕೂಡ. ಯಾಕಂದ್ರೆ ಒಂದು ಅಭ್ಯರ್ಥಿ ಎಲ್ ಪಾರ್ಕಿಂಗು ಒಂದ್ ಸತಿ ಗಾಡಿ ಬಸ್ ಹತ್ತದ ಅಂತಂದ್ರೆ ಅವನು 2 ಟ್ರ್ಯಾಕ್ ಹೊಡೆದು ಇಳಿಯೋದ್ರಿಂದ ಒಂದ್ ಸತಿ ಏನಾದ್ರೂ ಅವನು ಟ್ರ್ಯಾಕ್ ಅಲ್ಲಿ ಎಲ್ ಟ್ರ್ಯಾಕ್ ಹೊಡಿಯೋಬೇಕಾದ್ರೆ ಏನಾದ್ರೂ ಮಿಸ್ಟೇಕ್ ಮಾಡ್ದ ಅಂದ್ರೆ ಅದೇ ಎಲ್ ಪಾರ್ಕಿಂಗ್ ನೆಕ್ಸ್ಟ್ ರೌಂಡ್ ಕೂಡ ಇರೋದ್ರಿಂದ ಅಭ್ಯರ್ಥಿ ಎಲ್ ಪಾರ್ಕಿಂಗ್ ಅನ್ನ ಪರ್ಫೆಕ್ಟ್ ಆಗಿ ಹೊಡೆಯುವಂತ ಅವಕಾಶ ಈ ಒಂದು ಹುಬ್ಬಳ್ಳಿ ಟ್ರ್ಯಾಕ್ ಅಲ್ಲಿ ಸಿಗುತ್ತೆ. ಎಲ್ಲಾ ಟ್ರ್ಯಾಕು ಅಷ್ಟೇ, ಬರೀ ಎಲ್ ಟ್ರ್ಯಾಕ್ ಅಂತ ಹೇಳ್ತಲ್ಲ, ಪ್ರತಿಯೊಂದೂ ಅಷ್ಟೇ. ಎಸ್ ಕೂಡ 2 ಟ್ರ್ಯಾಕ್ ಇದೆ, ಹಂಗಂತ RP1 RP2 ಎಸ್ ಓಡಿಸ್ತಾ ಇಲ್ಲ. ಒಂದು ಎಸ್ ಗೆ ಒಂದು ಅಭ್ಯರ್ಥಿ ಹತ್ಕೊಂಡ ಅಂದ್ರೆ 2 ಸತಿ ಎಸ್ ಟ್ರ್ಯಾಕ್ ಅನ್ನ ಹೊಡೆದ್ಬಿಟ್ಟು ಇಳಿಬೇಕಾಗುತ್ತೆ. ಅದೇ ತರ ಅಪ್ಪು ಟ್ರ್ಯಾಕ್ನು ಕೂಡ ಅಷ್ಟೇ, ಅಪ್ಪು ಟ್ರ್ಯಾಕ್ ಕೂಡ ಒಂದೇ ಅಪ್ ಇರೋದು. ಅದೇ ಅಪ್ ಅನ್ನ 2 ಸತಿ ಹೊಡಿಬೇಕಾಗುತ್ತೆ, 2 ಸತಿ ಹೊಡೆದ್ಬಿಟ್ಟು ಗಾಡಿನ ಇಳಿಬೇಕಾಗುತ್ತೆ. 8 ಟ್ರ್ಯಾಕ್ನು ಕೂಡ ಅಷ್ಟೇ, 8 ಟ್ರ್ಯಾಕ್ ಕೂಡ ಒಂದೇ ಇರೋದ್ರಿಂದ ಒಂದ್ ಸತಿ ಏನಾದ್ರೂ ಅಭ್ಯರ್ಥಿ ಗಾಡಿನ ಹತ್ಕೊಂಡ ಅಂತಂದ್ರೆ 2 ಸತಿ 8 ರೌಂಡ್ ಅನ್ನ ಹೊಡೆದ್ಬಿಟ್ಟು ಬಸ್ ಇಳಿಬೇಕಾಗುತ್ತೆ. ಸೊ ಇದರಿಂದ ಇನ್ನೂ ಅಭ್ಯರ್ಥಿಗಳಿಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಹುಮ್ನಾಬಾದ್ ಅಲ್ಲಿ RP1 RP2 ಒಂದು ಶಾರ್ಟ್ ಎಲ್ಲೋ ಒಂದು ಲಾಂಗ್ ಎಲ್ ಇತ್ತು. ಬಟ್ ಇಲ್ಲಿ ಹುಬ್ಬಳ್ಳಿಯಲ್ಲಿ ಆತರ ಎಲ್ಲ ಒಂದೇ ಎಲ್ ಪಾರ್ಕಿಂಗ್ ಇರೋದ್ರಿಂದ ಅಭ್ಯರ್ಥಿಗಳಿಗೆ ತುಂಬಾ ಅನುಕೂಲ ಆಗುವಂತ ಸಾಧ್ಯತೆ ಇದೆ. ಸೊ RP1 RP2 ಅಂತ ಅಪ್ಪು ಕೂಡ 2 ಇತ್ತು ಹುಮ್ನಾಬಾದ್ ಅಲ್ಲಿ, ಇತ್ತೀಚೆಗೆ 1 ಮಾಡಿದ್ದಾರೆ. ಮುಂಚೆ ನಾವೆಲ್ಲ KKRTC ಎಲ್ಲ ಹೊಡಿಬೇಕಾದ್ರೆ, ಈಗ NW KRTC ಸ್ಟಾರ್ಟಿಂಗ್ ಎಲ್ಲ ಹೊಡಿಬೇಕಾದ್ರೆ, KSRTC ಎಲ್ಲ ಹೊಡಿಬೇಕಾದ್ರೆ 2 ಅಪ್ ಇತ್ತು. ಸೊ ಇವಾಗ 1 ಮಾಡಿದ್ದಾರೆ. ಸೊ 2 ಅಪ್ ಇರೋದ್ರಿಂದ ಒಂದು ಅನುಕೂಲ ಏನಂದ್ರೆ ಬಸ್ ಬಗ್ಗೆ ತುಂಬಾ ಚೆನ್ನಾಗಿ ಜಜ್ಮೆಂಟ್ ಸಿಗುತ್ತೆ. ಸೊ ಒಂದೇ ಅಪ್ ಆಗಿರೋದ್ರಿಂದ ಎಷ್ಟಕ್ಕೆ RPM ಇದೆ, ಸೊ ಕ್ಲಚ್ RPM ಎಷ್ಟಕ್ಕಿದೆ ಅನ್ನೋದನ್ನ ಒಂದು ಅಭ್ಯರ್ಥಿಗೆ ಬಸ್ ಹತ್ತಿದ ಮೇಲೆ ಗೊತ್ತಾಗುತ್ತೆ. ಸೊ ಅದು ಒಂದು ಅನುಕೂಲ ಆಗ್ತಿದೆ. ಎಲ್ಲಾನು ಕೂಡ ಅಷ್ಟೇ, 2 ಎಸ್ ಇದ್ರೂ ಕೂಡ ಎಸ್ ಟ್ರ್ಯಾಕ್ ಕೂಡ 1 ಸತಿ ಬಸ್ ಹತ್ಕೊಂಡು ಅಂದ್ರೆ ಒಂದೇ ಎಸ್ ಅನ್ನ 2 ಸತಿ ಅಭ್ಯರ್ಥಿ ಹೊಡೆದು ಇಳಿಯುವಂತದ್ದು.
ಇದು ತುಂಬಾ ಅನುಕೂಲ ಆಗ್ತಿದೆ. ಆಮೇಲೆ ಬಸ್ಗಳ ಬಗ್ಗೆ ಅಭಿಪ್ರಾಯ ನೋಡೋದಾದ್ರೆ ಸ್ನೇಹಿತರೆ, ಅಭ್ಯರ್ಥಿಗಳದು ಅಪ್ಪು ಟ್ರ್ಯಾಕ್ ಅಲ್ಲಿ ಇರುವಂತಹ ಬಸ್ಗಳ ಬಗ್ಗೆ ಅಭ್ಯರ್ಥಿಗಳು ಹೋಗಿರೋರು ಸುಮಾರು ಜನ ಕಂಪ್ಲೇಂಟ್ ಇದೆ. ಏನಪ್ಪಾ ಅಂತಂದ್ರೆ ಅಪ್ಪು ಟ್ರ್ಯಾಕ್ ಅಲ್ಲಿ ಇರುವಂತ ಬಸ್ಸಿಗೆ ಗೇರು ಬೀಳ್ತಾ ಇಲ್ಲ, ಫಸ್ಟ್ ಗೇರು ತುಂಬಾ ಕನ್ಫ್ಯೂಷನ್ ಆಗ್ತಿದೆ ಅಂತೆ. ಮುಂದೆ ಹೋಗುವಂತ ಅಭ್ಯರ್ಥಿಗಳು ತುಂಬಾ ಗಮನವಿಟ್ಟು ಈ ಮಾತನ್ನ ಕೇಳಿಸ್ಕೊಳ್ಳಿ. ನೀವು ಅಶೋಕ್ ಲೇಲ್ಯಾಂಡ್ BS4 ಗಾಡಿಗಳೇ ಇರೋದು, ಬಟ್ ಗೇರು ಪ್ಯಾಟ್ರನ್ ಗೇರು ಕರೆಕ್ಟ್ ಆಗಿ ಬೀಳ್ತಾ ಇಲ್ವಂತೆ ಅಪ್ಪಲ್ಲಿ. ಫಸ್ಟ್ ಗೇರ್ ಹಾಕಕ್ ಹೋದ್ರೆ ಆಲ್ಮೋಸ್ಟ್ ಸುಮಾರು ಜನಕ್ಕೆ ರಿವರ್ಸ್ ಗೇರ್ಗಳು ಬೀಳ್ತಿದೆ ಅಂತೆ. ಸೊ ಹಾಗಾಗಿ ಹೋಗಿರುವಂತ ಅಭ್ಯರ್ಥಿಗಳು ನಮಗೆ ಮಾಹಿತಿ ಕೊಟ್ಟಿರೋ ಪ್ರಕಾರ ಫಸ್ಟ್ ಗೇರ್ ಹಾಕಕ್ ಹೋದ್ರೆ ರಿವರ್ಸ್ ಗೇರ್ ಬೀಳ್ತಿದೆ ಅಂತೆ. ಇದು ಒಂದು ಮಾತ್ರ ಗಮನದಲ್ಲಿ ಇಟ್ಕೊಳ್ಳಿ. ಹುಬ್ಬಳ್ಳಿ ಟ್ರ್ಯಾಕು ಅಪ್ಪು ಟ್ರ್ಯಾಕ್ ಬಗ್ಗೆ ಹೇಳ್ತಿರೋದು ನಾನು. ಫಸ್ಟ್ ಗೇರು ಸುಮಾರು ಜನಕ್ಕೆ ಕನ್ಫ್ಯೂಷನ್ ಆಗಿ ರಿವರ್ಸ್ ಗೇರ್ ಹಾಕ್ತಿದಾರಂತೆ. ಹಾಗಾಗಿ ನೀವು ಅಭ್ಯರ್ಥಿಗಳು ಹೋಗಿರೋರು ಏನ್ ಮಾಡಬೇಕು, ಸೆಕೆಂಡ್ ಗೇರ್ ಹಾಕಿ ಮತ್ತೆ ನ್ಯೂಟ್ರಲ್ ಮಾಡಿ ಮತ್ತೆ ಫಸ್ಟ್ ಗೇರ್ಗೆ ಹಾಕಿದ್ರೆ ಫಸ್ಟ್ ಗೇರ್ ಬೀಳುತ್ತೆ. ಸೊ ನೀವು ಡೈರೆಕ್ಟ್ ಆಗಿ ಫಸ್ಟ್ ಗೇರ್ಗೆ ಹಾಕಕ್ ಹೋದ್ರೆ ರಿವರ್ಸ್ ಗೇರ್ ಬೀಳ್ತಿದೆ ಅಂತೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನೆಕ್ಸ್ಟ್ ಹೋಗುವಂತ ಅಭ್ಯರ್ಥಿಗಳು. ಹಾಗೆ ಅಪ್ಪು ಟ್ರ್ಯಾಕ್ ಅಲ್ಲಿ ನೀವೇನು ಹುಮ್ನಾಬಾದು ಮತ್ತೆ ಹಾಸನ ಹೊಡೆದಿರುವಂತ ಅಭ್ಯರ್ಥಿಗಳು ಗೊತ್ತಿರುತ್ತೆ, ಅಥವಾ ಯಾವ ಟ್ರ್ಯಾಕ್ ಹೊಡೆದಿಲ್ಲ ಅನ್ನೋರು. ಸೊ ನೀವು ಅಬ್ಸರ್ವ್ ಮಾಡ್ಬೇಕಾಗತ್ತೆ, RPM ತುಂಬಾ ಕಮ್ಮಿ ಇದೆ ಅಂತೆ. ಅಂದ್ರೆ ನೀವು ಹುಮ್ನಾಬಾದ್ ಟ್ರ್ಯಾಕ್ ಅಲ್ಲಿ ಹೊಡೆದಿರ್ತೀರಾ, ಮತ್ತೆ ಹಾಸನ್ ಟ್ರ್ಯಾಕ್ ಅಲ್ಲಿ ಯಾರಾದ್ರೂ ಹೊಡೆದಿದ್ರೆ ಅಲ್ಲೇನಾಗ್ತಿತ್ತು, ನೀವು ಫಸ್ಟ್ ಗೇರ್ಗೆ ಹಾಕಿ ಜಸ್ಟ್ ಕ್ಲಚ್ ಬಿಟ್ಟಿದ ತಕ್ಷಣ ಗಾಡಿ ಜರ್ಕಂತ ಮುಂದೆ ಹೋಗೋದು. ಸೊ ಬಟ್ ಇಲ್ಲಂಗ ಆಗ್ತಿಲ್ಲ. ನೀವು ಫಸ್ಟ್ ಗೇರ್ ಹಾಕಿ ಕ್ಲಚ್ ಬಿಟ್ರು ಕೂಡ ಒಂದ್ ಸ್ವಲ್ಪ ಎಕ್ಸಿಲೇಟರ್ ಕೊಡಬೇಕಾಗತ್ತೆ. ಬ್ರೇಕ್ ಬಿಟ್ಬಿಟ್ಟು ಅರ್ಧ ಎಷ್ಟಿದೆ ಕ್ಲಚ್ ನೀವು ನೋಡ್ಕೊಂಡು, ಕ್ಲಚ್ ಎಷ್ಟು % ಇಟ್ಟಿದ್ದಾರೆ ನೋಡ್ಕೊಂಡು ಕ್ಲಚ್ ಬಿಟ್ಟು ಗಾಡಿ ಮೂವ್ಮೆಂಟ್ ಸ್ವಲ್ಪ ಲೋಡ್ ತಗೊಂಡಿದ್ಮೇಲೆ ಬ್ರೇಕ್ ಬಿಟ್ಬಿಟ್ಟು ಎಕ್ಸಿಲೇಟರ್ ಕೊಟ್ಟ ಮೇಲೆ ಮಿಕ್ಕಿರುವಂತ ಒಂದು ಕ್ಲಚ್ ಬಿಟ್ರೆ ಗಾಡಿ ಮೂವ್ ಆಗುತ್ತಂತೆ. ಇಲ್ಲ ಅಂತಂದ್ರೆ ನೀವು ಹಂಗೆ ಕ್ಲಚ್ ಬಿಡಕ್ ಹೋದ್ರೆ ಗಾಡಿ ರಿವರ್ಸ್ ಬರುವಂತ ಸಾಧ್ಯತೆ ಇದೆ. ಸುಮಾರು ಜನ ಹುಬ್ಬಳ್ಳಿ ಟ್ರ್ಯಾಕ್ ಅಲ್ಲಿ ಅಪ್ಪಲ್ಲಿ ಫೇಲ್ ಆಗ್ತಾ ಇದ್ದಾರೆ. ಇದು ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿ. ಎಲ್ಲಾನು ಕೂಡ BS4 ಗಾಡಿಗಳೇ ಇದೆ. ಬಟ್ ಕೆಲವೊಬ್ರು ಹೇಳ್ತಿದ್ರು ಇಲ್ಲ ಸರ್ ಗಾಡಿಗಳು ಅಂತ ಕಂಡೀಷನ್ ಇಲ್ಲ ಅಂತ. ಬಟ್ ಪರ್ಫೆಕ್ಟ್ ಆಗಿ ಹೊಡೆದಿರುವಂತ 48 ಎಲ್ಲ ಹೊಡೆದಿರುವಂತ ಅಭ್ಯರ್ಥಿಗಳು ಇಲ್ಲ ಸರ್ ಗಾಡಿಗಳು ಎಲ್ಲ ಚೆನ್ನಾಗಿದೆ, ಟ್ರ್ಯಾಕು ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಬಟ್ ಎಲ್ಲರೂ ಕೂಡ 48 ಹೊಡೆದಿರುವಂತ ಅಭ್ಯರ್ಥಿಗಳು ಹೇಳ್ತಾ ಇರೋದೇನಂದ್ರೆ ಅಪ್ಪಲ್ಲಿ ಸುಮಾರು ಜನ ಫೇಲ್ ಆಗ್ತಿದ್ದಾರೆ. ನಮಗೂ ಕೂಡ ಅಪ್ಪು ತುಂಬಾ ಕನ್ಫ್ಯೂಷನ್ ಆಯ್ತು, ಆದ್ರೂ ಕೂಡ ನಾವು ಸ್ವಲ್ಪ ಅರ್ಥ ಮಾಡ್ಕೊಂಡು ಹೊಡೆದ್ವಿ. ಮೇನ್ ಏನಂದ್ರೆ ಗೇರ್ ಅಲ್ಲೇ ಸ್ವಲ್ಪ ಸಮಸ್ಯೆ ಆಗ್ತಿದೆ, ಫಸ್ಟ್ ಗೇರೇ ಬೀಳ್ತಾ ಇಲ್ಲ ಅಂತ ಸುಮಾರು ಜನ ಹೇಳಿದ್ರು. ಅದು ಒಂದು ನೀವು ಪ್ರಾಕ್ಟೀಸ್ ಮಾಡಿ ಎಲ್ಲಾದ್ರೂ ಹೋಗ್ಬೇಕಾರೆ. ಆಮೇಲೆ ಅಪ್ಪು ತುಂಬಾ ಜಾಸ್ತಿ ಇದೆ ಅಂತೆ. ಯಾರಾದ್ರೂ ನೀವು ಕನಕಪುರ ಟ್ರ್ಯಾಕಿಗೆ ಹೋಗಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಕನಕಪುರ ಟ್ರ್ಯಾಕ್ ಅಲ್ಲಿ ಎಷ್ಟು ದೊಡ್ಡ ಅಪ್ ಇದೆ ಅಷ್ಟು ಅಪ್ಪು ಹುಬ್ಬಳ್ಳಿ ಟ್ರ್ಯಾಕ್ ಅಲ್ಲಿ ಇದೆ ಅಂತೆ. ಅದ್ರ ಬಗ್ಗೆ ಒಂದು ಗಮನ ಕೊಡಿ. ಅಪ್ಪು ತುಂಬಾ ಜಾಸ್ತಿ ಇದೆ ಅಂತೆ. ಆಮೇಲೆ RPM ಕಮ್ಮಿ ಇದೆ, ರೈಸಿಂಗ್ RPM ಕಮ್ಮಿ ಇದೆ. ಸ್ವಲ್ಪ ನೀವು ಅಪ್ಪು ಟ್ರ್ಯಾಕ್ ಅನ್ನ ತುಂಬಾ ಚೆನ್ನಾಗಿ ಪರ್ಫೆಕ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಆಮೇಲೆ ಅಪ್ಪು ಟ್ರ್ಯಾಕ್ ಬಗ್ಗೆ ಇನ್ನೊಂದು ಮಾಹಿತಿ ಸ್ನೇಹಿತರೆ, ಅಪ್ಪು ಟ್ರ್ಯಾಕ್ ಅಲ್ಲಿ 100% ಗಾಡಿನ ನ್ಯೂಟ್ರಲ್ ಮಾಡಿಸ್ತಾ ಇದ್ದಾರೆ. ಸೊ ಹಾಗಾಗಿನೇ ಅಭ್ಯರ್ಥಿಗಳಿಗೆ ಆ ಗೇರ್ ಪ್ಯಾಟರ್ನ್ ಗಳ ಬಗ್ಗೆ ಕನ್ಫ್ಯೂಷನ್ ಆಗ್ತಿರೋದು. ಹುಬ್ಬಳ್ಳಿ ಟ್ರ್ಯಾಕ್ ಅಲ್ಲಿ ಕಂಪಲ್ಸರಿಯಾಗಿ ಅಪ್ಪು ಟ್ರ್ಯಾಕ್ ಅಲ್ಲಿ ನ್ಯೂಟ್ರಲ್ ಮಾಡಿ ಗಾಡಿನ ಆಫ್ ಮಾಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ನೆಕ್ಸ್ಟ್ ಆಫ್ ಮಾಡಿರುವಂತ ಗಾಡಿನ ಆನ್ ಮಾಡಿ ಫಸ್ಟ್ ಗೇರ್ಗೆ ಹಾಕಬೇಕಾದ್ರೆ ಸುಮಾರು ಜನ ಅಭ್ಯರ್ಥಿಗಳಿಗೆ ಕನ್ಫ್ಯೂಷನ್ ಆಗ್ತಿರೋದು. ಹಾಗಾಗಿ ಇದು ಒಂದು ಗಮನದಲ್ಲಿ ಇಟ್ಕೊಂಡು ಹೋಗಿ. ಅಪ್ಪು ಟ್ರ್ಯಾಕ್ ಅಲ್ಲಿ ಹುಬ್ಬಳ್ಳಿನಲ್ಲಿ ನ್ಯೂಟ್ರಲ್ ಮಾಡಿಸ್ತಾ ಇದ್ದಾರೆ, ಮತ್ತೆ ಗಾಡಿನ ಆಫ್ ಕೂಡ ಮಾಡಿಸ್ತಾ ಇದ್ದಾರೆ. ಅಪ್ಪು ಜಾಸ್ತಿನೂ ಇದೆ, ಮತ್ತೆ ಗಾಡಿನ ನ್ಯೂಟ್ರಲ್ 100% ನ್ಯೂಟ್ರಲ್ ಮಾಡಿಸ್ತಾ ಇದ್ದಾರೆ, ಮತ್ತೆ ಗಾಡಿನ ಆಫ್ ಕೂಡ ಮಾಡಿಸ್ತಿದ್ದಾರೆ. ಅಪ್ಪಲ್ಲಿ ಒಬ್ಬ ಇಲಾಖೆಯಿಂದ ಅಭ್ಯರ್ಥಿ ಇರ್ತಾರಲ್ಲ ಅಲ್ಲಿ ಟ್ರ್ಯಾಕ್ ಅಲ್ಲಿ, ಅವರು 100% ಗಾಡಿನ ನ್ಯೂಟ್ರಲ್ ಮಾಡಿಸ್ತಾ ಇದಾರಂತೆ. ಇದ್ರ ಬಗ್ಗೆ ಸ್ವಲ್ಪ ಜಾಗೃತಿಯಾಗಿರಿ, ಅಂದ್ರೆ ಹುಷಾರಾಗಿರಿ. ನೀವು ಮೊದಲೇ ಎಲ್ಲಿ ಟ್ರ್ಯಾಕ್ ಟ್ರೈನಿಂಗ್ ಅಲ್ಲಿ ತಗೋತೀರಾ ಅಲ್ಲಿ ಇದ್ರ ಬಗ್ಗೆ ನೀವು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಎಲ್ಲಿ ನೀವು ಕನಕಪುರ ಅಥವಾ ಶಾಂತಿಗ್ರಾಮದಲ್ಲಿ ಎಲ್ಲಿ ಟ್ರ್ಯಾಕ್ ಟ್ರೈನಿಂಗ್ ತಗೋತಿರಲ್ಲ, ಒಂದು ಸತಿ ನೀವು ಅಪ್ಪು ಮೇಲೆ ನಿಲ್ಲಿಸ್ಕೊಂಡು ಗಾಡಿನ ನ್ಯೂಟ್ರಲ್ ಮಾಡಿ ಗಾಡಿನ ಆಫ್ ಮಾಡಿ ಮತ್ತೆ ನೀವು ಫಸ್ಟ್ ಗೇರಿಗೆ ಹಾಕಿ ಗಾಡಿನ ಮೂವ್ ಮಾಡಿದ್ದೆ ಆದ್ಮೇಲೆ ಈ ತರ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಇನ್ನೂ ಅನುಕೂಲ ಆಗುತ್ತೆ. ಯಾವುದೇ ಟ್ರ್ಯಾಕ್ ಟ್ರೈನಿಂಗ್ ಸೆಂಟರ್ಗಳಾಗಿರೋ ಕನಕಪುರ, ಶಾಂತಿಗ್ರಾಮ ಅಥವಾ ಮಳವಳ್ಳಿ, ಹಗರಿಬೊಮ್ಮನಹಳ್ಳಿ, ಇಲ್ಲಿ ಎಲ್ಲಿ ನೀವು ಟ್ರ್ಯಾಕ್ ಟ್ರೈನಿಂಗ್ ಅಲ್ಲಿ ತಗೊಳಕ್ ಹೋಗ್ತಿರಲ್ಲ ಆ ಪ್ಲೇಸ್ ಗಳಲ್ಲಿ ಗಾಡಿನ ನೀವು ಅಪ್ಪಲ್ಲಿ ನಿಲ್ಲಿಸ್ಕೊಂಡು ಗಾಡಿನ ಆಫ್ ಮಾಡಿ ನ್ಯೂಟ್ರಲ್ ಮಾಡಿ ಮತ್ತೆ ನೀವು ಫಸ್ಟ್ ಗೇರ್ಗೆ ಹಾಕಿ ಮೂವ್ ಮಾಡಿ ಈ ತರ ನೀವು ಪ್ರಾಕ್ಟೀಸ್ ಮಾಡಬೇಕು. ಈ ತರ ಪ್ರಾಕ್ಟೀಸ್ ಮಾಡಿದ್ರೇನೆ ಅಲ್ಲಿ ಹುಬ್ಬಳ್ಳಿ ಟ್ರ್ಯಾಕ್ ಅಲ್ಲಿ ನಿಮಗೆ ಆರಾಮಾಗಿ ಈಸಿ ಅನ್ಸುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಕೆಲವೊಂದು ಟ್ರ್ಯಾಕ್ ಗಳಲ್ಲಿ ಅಪ್ಪು ಟ್ರ್ಯಾಕ್ ಅಲ್ಲಿ ಸುಮ್ನೆ ಹಂಗೆ ನಿಲ್ಲಿಸ್ಬಿಟ್ಟು 3 ಸತಿ ಮೂವ್ ಮಾಡಿಸ್ತಾರೆ. ಸೊ ಅದಕ್ಕಿಂತ ಬೆಸ್ಟ್ ಏನಪ್ಪಾ ಅಂತಂದ್ರೆ ನೀವು ಟ್ರ್ಯಾಕ್ ಟ್ರೈನಿಂಗ್ ಸೆಂಟರ್ ಗಳಲ್ಲಿ ಏನ್ ಟ್ರ್ಯಾಕ್ ಟ್ರೈನಿಂಗ್ ತಗೊಳಕ್ ಹೋಗಿರ್ತೀರಲ್ಲ, ಸ್ವಲ್ಪ ಅಪ್ಪು ಟ್ರ್ಯಾಕ್ ಅಲ್ಲಿ ನಿಲ್ಲಿಸ್ಬಿಟ್ಟು ಗಾಡಿನ ಆಫ್ ಮಾಡಿ ನ್ಯೂಟ್ರಲ್ ಮಾಡಿ ಆವಾಗ ಬೇಕಾದ್ರೆ ನೀವು ಮತ್ತೆ ಗಾಡಿನ ಸ್ಟಾರ್ಟ್ ಮಾಡಿ ಫಸ್ಟ್ ಗೇರ್ ಹಾಕಿ ಮೂವ್ ಮಾಡಿ. ಈ ತರ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಹುಬ್ಬಳ್ಳಿ ಟ್ರ್ಯಾಕ್ ಅಲ್ಲಿ ಯಾವುದೇ ಕಾರಣಕ್ಕೂ ಕಷ್ಟ ಆಗಲ್ಲ. 8 ಟ್ರ್ಯಾಕ್ ಬಗ್ಗೆ ಮಾಹಿತಿ ನೋಡೋದಾದ್ರೆ 8 ಟ್ರ್ಯಾಕ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಹೋಗಿರುವಂತ ಅಭ್ಯರ್ಥಿಗಳು.
ಯಾಕಂತಂದ್ರೆ ನಿಮ್ಗೆ ಏನು ಹುಮ್ನಾಬಾದ್ ಟ್ರ್ಯಾಕ್ ಅಲ್ಲಿ ಹಿಂಗೆ ಡೌನ್ ಆಗ್ತಿತ್ತಲ್ಲ ಗಾಡಿ, ಒಂದ್ ಕಡೆ ಡೌನ್ ಆಗುತ್ತೆ, ರೈಟಿಗೆ ಕಟ್ ಮಾಡಿದ ತಕ್ಷಣ ಲೆಫ್ಟಿಗೆ ಡೌನ್ ಆಗುತ್ತೆ, ಲೆಫ್ಟಿಗೆ ಕಟ್ ಮಾಡಿದ ತಕ್ಷಣ ಹೋಗ್ತಾ ಹೋಗ್ತಾ ಗಾಡಿ ಡೌನ್ ಆಗುತ್ತೆ ಹಂಗೆ. ಸೊ ಆ ಒಂದು ಸಮಸ್ಯೆ ಈ ಹುಬ್ಬಳ್ಳಿ ಟ್ರ್ಯಾಕ್ ಅಲ್ಲಿ ಇಲ್ಲ. ಎಕ್ಸಾಕ್ಟ್ ಆಗಿ ಲೆವೆಲ್ ಆಗಿದೆ ರೋಡು. ಸೊ ಆರಾಮಾಗಿ ನೀವು ಗಾಡಿನ ಟರ್ನ್ ಮಾಡ್ಕೊಂಡು ಬರ್ಬೋದು. ಸ್ವಲ್ಪ ಏನಪ್ಪಾ ಅಂತಂದ್ರೆ ಎಕ್ಸಿಟ್ ಎಂಟ್ರಿಯಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಬರಕ್ ಹೇಳಿ ಸರ್ ಹುಡುಗರಿಗೆ ಅಂತ ಹೇಳಿದ್ರು. ಯಾಕಂದ್ರೆ ಎಕ್ಸಿಟ್ ಎಂಟ್ರಿ ಸ್ವಲ್ಪ ಅಂದ್ರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಕತ್ತತ್ರ ಬರುತ್ತೆ ಎಕ್ಸಿಟ್ ಎಂಟ್ರಿ ಅಂತ. ಸೊ ಹಾಗಾಗಿ ಎಕ್ಸಿಟ್ ಎಂಟ್ರಿ ಮಾಡ್ಬೇಕಾದ್ರೆ ಸುಮಾರು ಜನ ಹುಡುಗರು ಪೋಲ್ ಬೀಳ್ಸಿದ್ದಾರೆ. ಹಾಗಾಗಿ ಬಟ್ ಕಷ್ಟ ಏನಿಲ್ಲ, ತುಂಬಾ ಆರಾಮಾಗಿದೆ. ಬಟ್ ಎಂಟ್ರಿ ಎಕ್ಸಿಟ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದ್ರೆ ಹುಬ್ಬಳ್ಳಿ ಟ್ರ್ಯಾಕ್ ಅಲ್ಲಿ 8 ಪರ್ಫೆಕ್ಟ್ ಆಗಿ ಹೊಡಿಬಹುದು ಅಂತ ಹೇಳಿದ್ರು. ಸೊ ನಿಮ್ಗೆ ಗೊತ್ತಿರಂಗೆ ನೋಡಿ, ನಾನು ಹೇಳಿದೆ ಎಲ್ ಪಾರ್ಕಿಂಗು ಒಂದೇ ಎಲ್ ಪಾರ್ಕಿಂಗ್ ಇರೋದ್ರಿಂದ ಅದು ತುಂಬಾ ಅನುಕೂಲ ಆಗುತ್ತೆ ಅಭ್ಯರ್ಥಿಗಳಿಗೆ. ಆರಾಮಾಗಿದೆ, ನೀವು ಈ ಕಡೆ 3 ಇಂಚು ಆ ಕಡೆ 3 ಇಂಚು ಬಿಟ್ಕೊಂಡು ಆರಾಮಾಗಿ ನೀವು ಕೂರಿಸ್ಕೊಂಡು ಹೋದ್ರೆ ಎಲ್ ಪಾರ್ಕಿಂಗ್ ಅಲ್ಲಿ ಆರಾಮಾಗಿ ಕೂರಿಸಬಹುದು ಹುಬ್ಬಳ್ಳಿ ಟ್ರ್ಯಾಕ್ ಅಲ್ಲಿ. ಸೊ ಒಂದೇನ್ ಪಾಸಿಟಿವ್ ಅಂದ್ರೆ ಇನ್ ಕೇಸ್ ಆಫ್ ನೀವು ಫಸ್ಟ್ ಎಲ್ ಪಾರ್ಕಿಂಗ್ ಮಾಡ್ಬೇಕಾದ್ರೆ 1 ಅಥವಾ 2 ಪೋಲ್ ಬಿದ್ದೋಯ್ತು ಅಂದ್ರೆ ಸೊ ನಿಮ್ಗೆ ಅಲ್ಲೇ ಮಿಸ್ಟೇಕ್ ಏನ್ ಮಾಡಿದಾರ ಅಂತ ಗೊತ್ತಿರುತ್ತೆ. ಮತ್ತೆ ನೆಕ್ಸ್ಟ್ ಅದೇ ಎಲ್ ಪಾರ್ಕಿಂಗ್ ಹೊಡಿಬೇಕಾಗಿರೋದ್ರಿಂದ ನೀವು ಸೊ ನೆಕ್ಸ್ಟ್ ರಿವರ್ಸ್ ಬರ್ಬೇಕಾದ್ರೆ ನಿಮ್ಗೆ ಲಾಸ್ಟ್ ಏನ್ ಪಾರ್ಕಿಂಗ್ ಎಲ್ ಪಾರ್ಕಿಂಗ್ ಮಾಡಿದ್ರಿ, ಎಲ್ಲಿ ಮಿಸ್ಟೇಕ್ ಮಾಡಿದ್ರಿ ಏನು ಎತ್ತ ಅಂತ ನಿಮ್ಗೆ ಗೊತ್ತಿರುತ್ತೆ. ಆ ಮಿಸ್ಟೇಕ್ ಅನ್ನ ನೀವು ತಿದ್ಕೊಂಡು ಇನ್ನೊಂದ್ಸತಿ ಅದೇ ಎಲ್ ಪಾರ್ಕಿಂಗ್ ಹೊಡೆಯೋದ್ರಿಂದ ಸೊ ನೆಕ್ಸ್ಟ್ ರೌಂಡ್ ಪಾರ್ಕಿಂಗ್ ಅಲ್ಲಿ ನೀವು ಆರಾಮಾಗಿ ಪಾರ್ಕ್ ಮಾಡಬಹುದು. ಅದು ನೀವು ತಪ್ಪು ಮಾಡಿರೋದು ಅಲ್ಲೇ ಕಲ್ತ್ಕೊಂಡ್ಬಿಡ್ತೀರಲ್ಲ ಒಂದೇ ಎಲ್ ಪಾರ್ಕಿಂಗ್ ಇರೋದ್ರಿಂದ. ಸೊ ಅದು ನಿಮ್ಗೆ ಪಾಸಿಟಿವ್ ಆಗಿ ಹೊರವಾಗಬಹುದು ಅಂತ ಅನ್ನೋದು ಸೊ ಹೋಗಿರುವಂತ ಅಭ್ಯರ್ಥಿಗಳ ಅನಿಸಿಕೆ. ಆಮೇಲೆ ಸ್ನೇಹಿತರೆ, ಎಲ್ಲಾ ಗಾಡಿಗಳಲ್ಲೂ ಕೂಡ ಯಾವುದೇ ಒಂದು ಗಾಡಿಗಳಲ್ಲೂ ಕೂಡ ಗೇರ್ ಲಿವರ್ ಮೇಲೆ ಗೇರ್ ಪ್ಯಾಟರ್ನ್ ಇಟ್ಟಿಲ್ಲ ಅಂತೆ. ಇದು ಒಂದು ಅಬ್ಸರ್ವ್ ಮಾಡ್ಕೊಳ್ಳಿ. ಯಾವುದೇ ಒಂದು ಗಾಡಿಗಳಲ್ಲೂ ಗೇರ್ ಪ್ಯಾಟರ್ನ್ ಯಾವುದೇ ಕಾರಣಕ್ಕೂ ಗೇರ್ ಪ್ಯಾಟರ್ನ್ ಇಲ್ವಂತೆ. ಸೊ ಹಾಗಾಗಿ ನೀವು ಟ್ರೈನಿಂಗ್ ತಗೊಳ್ಳುವಂತ ಟ್ರೈನಿಂಗ್ ಸೆಂಟರ್ಗಳಲ್ಲೇ ಸೊ ನೀವು ಗೇರ್ ಪ್ಯಾಟರ್ನ್ ಅನ್ನ ತುಂಬಾ ಚೆನ್ನಾಗಿ ನೋಡಿಕೊಂಡು ಪರ್ಫೆಕ್ಟ್ ಆಗಿ ಹೋಗಿ. ಯಾಕಂದ್ರೆ ಎಲ್ಲಾ ಕಡೆ ಆಲ್ಮೋಸ್ಟ್ ಅಶೋಕ್ ಲೇಲ್ಯಾಂಡ್ ಗಾಡಿಗಳಲ್ಲೇ ಟ್ರ್ಯಾಕ್ ಟ್ರೈನಿಂಗ್ ಗಳನ್ನ ಕೊಡ್ತಾ ಇದ್ದಾರೆ. ಎಲ್ಲೂ ಕೂಡ ಟಾಟಾ ಗಾಡಿಗಳಲ್ಲಿ ಟ್ರ್ಯಾಕ್ ಟ್ರೈನಿಂಗ್ ಕೊಡ್ತಾ ಇಲ್ಲ. ಯಾಕಂದ್ರೆ ಟಾಟಾ ಗಾಡಿಗಳಲ್ಲಿ ಗೇರ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ. ಅಶೋಕ್ ಲೇಲ್ಯಾಂಡ್ ಐಚರ್ ಗಾಡಿಗಳಲ್ಲಿ ಗೇರ್ ಪ್ಯಾಟರ್ನ್ ಒಂದೇ ಇರುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲಾ ಟ್ರ್ಯಾಕ್ ಟ್ರೈನಿಂಗ್ ಸೆಂಟರ್ಗಳಲ್ಲೂ ಕೂಡ ಅಶೋಕ್ ಲೇಲ್ಯಾಂಡ್ ಮತ್ತೆ ಗೌರ್ಮೆಂಟ್ ಟ್ರ್ಯಾಕ್ ಅಲ್ಲಿ ಐಚರ್ ಗಾಡಿ ಕೆಲವೊಂದರಲ್ಲಿ ಇದೆ. ಎಲ್ಲಿ ಮತ್ತೆ ನೀವು ಚಿಕ್ಕಮಂಗ್ಳೂರು ಆಗಿರ್ಬೋದು ಅಥವಾ ಮಳವಳ್ಳಿ ಟ್ರ್ಯಾಕ್ ಅಲ್ಲಿ ಐಚರ್ ಗಾಡಿಗಳಲ್ಲಿ ಕೊಡ್ತಿದ್ದಾರೆ. ಇನ್ನು ಮಿಕ್ಕಿದೆಲ್ಲ ಅಶೋಕ್ ಲೇಲ್ಯಾಂಡ್ ಗಾಡಿಗಳಲ್ಲೇ ಟ್ರ್ಯಾಕ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ಸತಿ ನೀವು ಗೇರ್ ಪ್ಯಾಟರ್ನ್ ಅನ್ನು ಕೂಡ ತುಂಬಾ ಚೆನ್ನಾಗಿ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಗಾಡಿಗಳಲ್ಲೂ ಕೂಡ ಗೇರ್ ಲಿವರ್ ಮೇಲೆ ಗೇರ್ ಪ್ಯಾಟರ್ನ್ ಗಳು ಇಲ್ವಂತೆ. ಇದು ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿ. ಇದನ್ನು ಚೆಕ್ ಮಾಡ್ಕೊಳ್ಳಿ ನೀವು. ಆಮೇಲೆ ಇನ್ ಕೇಸ್ ಆಫ್ ನೀವೇನಾದ್ರೂ 45 ಮೇಲೆ ಮಾರ್ಕ್ಸ್ ಏನಾದ್ರೂ ತೆಗೆದ್ರಿ ಅಂತಂದ್ರೆ ನಿಮ್ಗೆ ಏನಾದ್ರೂ 90 ಡೇಸ್ ಕೆಲಸ ಮಾಡಕ್ಕೆ ಇಷ್ಟ ಇದ್ರೆ ಅದೇ ಟ್ರ್ಯಾಕ್ ಅಲ್ಲಿ ಹುಬ್ಬಳ್ಳಿ ಟ್ರ್ಯಾಕ್ ಅಲ್ಲೇ ನೀವು 45 ಮಾರ್ಕ್ಸ್ ಹೊಡೆದ್ರಿ ಅಂದ್ರೆ ನಿಮ್ಗೆ 90 ಡೇಸ್ ಜಾಬ್ ಕೂಡ ಕೊಡಕ್ಕೆ ಆಫರ್ ಮಾಡ್ತಿದಾರಂತೆ ಹುಬ್ಬಳ್ಳಿ ಟ್ರ್ಯಾಕ್ ಅಲ್ಲಿ. ಇನ್ ಕೇಸ್ ಆಫ್ ನಿಮ್ಗೆ ಏನಾದ್ರೂ ಕೆಲಸ ಇಲ್ಲದೆ ನೀವು ಖಾಲಿ ಕೂತಿದ್ರೆ 45 ಮೇಲೆ ಏನಾದ್ರೂ ನೀವು ಮಾರ್ಕ್ಸ್ ತೆಗೆದ್ರೆ ಇಮಿಡಿಯೇಟ್ ಆಗಿ ನಿಮ್ಗೆ 90 ಡೇಸ್ ಜಾಬ್ ಕೂಡ ಆಫರ್ ಮಾಡ್ತಾರೆ. ಬೇಕು ಅಂತ ಅನ್ನೋರಿದ್ರೆ 45 ಮೇಲೆ ಹೊಡೆದಿರೋರು 90 ಡೇಸ್ ಜಾಬ್ ತಗೊಂಡು ಕೆಲಸನೂ ಕೂಡ ನೀವು NWKRTC ನಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬೋದು. ಇದ್ರ ಜೊತೆಗೆ ಸ್ನೇಹಿತರೆ, ಸುಮಾರು ಜನ ಹುಡುಗರು ಹುಬ್ಬಳ್ಳಿ ನಿಯರ್ ಬೈ ಇರೋರೆಲ್ಲ ಹುಬ್ಬಳ್ಳಿ ನಿಯರ್ ಬೈ ಹುಡುಗರು ಎಲ್ಲ ಏನ್ ಮಾಡ್ತಿದಾರೆ ಅಂದ್ರೆ ಎಲ್ಲೂ ಟ್ರ್ಯಾಕ್ ಟ್ರೈನಿಂಗ್ ಗಳು ಸರಿಯಾಗಿ ಸಿಗ್ತಾ ಇಲ್ಲ. ಮತ್ತೆ ಸಡನ್ ಆಗಿ ಈ ಮೆಸೇಜ್ ಗಳೆಲ್ಲ ಬರ್ತಾ ಇರೋದ್ರಿಂದ ಸುಮಾರು ಜನ ಅಲ್ಲಿ ಒಂದು ಅಶೋಕ್ ಲೇಲ್ಯಾಂಡ್ ಗಮನಗಟ್ಟಿ ಟ್ರ್ಯಾಕ್ ಅಂತ ಇದೆ. ಅಶೋಕ್ ಲೇಲ್ಯಾಂಡ್ ಅವ್ರದ್ದು ಗಮನಗಟ್ಟಿ ಟ್ರ್ಯಾಕ್ ಅಂತ ಇದೆ ಹುಬ್ಬಳ್ಳಿನಲ್ಲಿ. ಬಟ್ ಅಲ್ಲಿ ಎಲ್ ಪಾರ್ಕಿಂಗ್ ಅಲ್ಲಿ ಚೆನ್ನಾಗಿ ಪೋಲ್ಗಳಿಟ್ಟು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಬಟ್ 8 ಟ್ರ್ಯಾಕ್ ಅಲ್ಲಿ ಪೋಲ್ಗಳಿಟ್ಟು ಟ್ರೈನಿಂಗ್ ಗಳು ಕೊಡ್ತಾ ಇಲ್ಲ. ಅದು ಅಭ್ಯರ್ಥಿಗಳಿಗೆ ಭಾರಿ ನೆಗೆಟಿವ್ ಆಗ್ತಿದೆ. ಯಾವ್ದು ಇದು ಗಮನಗಟ್ಟಿ ಟ್ರ್ಯಾಕ್ ಏನಿದೆ ಅಲ್ಲ, ಅಲ್ಲಿ ಅಭ್ಯರ್ಥಿಗಳು 8 ಟ್ರ್ಯಾಕ್ ಅಲ್ಲಿ ಪೋಲ್ಗಳೇ ಇಲ್ಲ, ಬರೀ ಡಿವೈಡರ್ ಅಲ್ಲಿ ಮಾತ್ರ 8 ಟ್ರ್ಯಾಕ್ ಅಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ಅದು ಹೋಗಿರುವಂತ ಅಲ್ಲಿ ಕಲ್ತಿ ಹೋಗಿರುವಂತ ಅಭ್ಯರ್ಥಿಗಳಿಗೆ ಸ್ವಲ್ಪ ನೆಗೆಟಿವ್ ಆಗ್ತಿದೆ. ಸೊ ಹಾಗಾಗಿ ಗಮನಗಟ್ಟಿ ಟ್ರ್ಯಾಕ್ ಗೆ ಟ್ರೈನಿಂಗ್ ಹೋಗುವಂತ ಅಭ್ಯರ್ಥಿಗಳು ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಗಮನಕ್ಕೆ ತಗೊಂಬನ್ನಿ ಟ್ರ್ಯಾಕ್ ಅವ್ರಿಗೆ. ಇಲ್ಲ ನೀವು ಪೋಲ್ಗಳಿಟ್ಟು ಟ್ರ್ಯಾಕ್ ಟ್ರೈನಿಂಗ್ ಕೊಡಿ 8 ಅಲ್ಲಿ ಅಂತ. ಯಾಕಂದ್ರೆ ಡಿವೈಡರ್ ಇದೆ ಅಂತೆ, ಡಿವೈಡರ್ ಅಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ 8 ಟ್ರ್ಯಾಕ್. ಸೊ ಡಿವೈಡರ್ ಇರೋದ್ರಿಂದ ಪೋಲ್ ಇಲ್ಲದೆ ಇರೋದ್ರಿಂದ ಅಲ್ಲಿ ಕಲ್ತಿರುವಂತ ಅಭ್ಯರ್ಥಿಗಳು ಹುಬ್ಬಳ್ಳಿ ಟ್ರ್ಯಾಕ್ ಅಲ್ಲಿ ಸ್ವಲ್ಪ ಎಡುತ್ತಾ ಇದ್ದಾರೆ. ಸೊ ಹಾಗಾಗಿ ನೋಡಿ, ಟ್ರೈನಿಂಗ್ ಹೋಗುವಂತ ಅಭ್ಯರ್ಥಿಗಳು ಕೂಡ ನೀವು ಯೋಚನೆ ಮಾಡಿ ಅಲ್ಲಿ ಏನಾದ್ರೂ ಪೋಲ್ ಇಟ್ಟು ಟ್ರೈನಿಂಗ್ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಪೋಲ್ ಇಟ್ಟು ಟ್ರೈನಿಂಗ್ ಕೊಟ್ಟಿಲ್ಲ ಅಂದ್ರೆ ನೋಡಿ, ನೀವು ಆದಷ್ಟು ಅಗ್ರಿಬೊಮ್ಮನಹಳ್ಳಿ ಅಥವಾ ಬೇರೆ ಎಲ್ಲಿದೆ ನಿಮ್ ನಿಯರ್ ಬೈ ಅಲ್ಲಿ ಹೋಗ್ಬಿಟ್ಟು ನೀವು ಟ್ರ್ಯಾಕ್ ಟ್ರೈನಿಂಗ್ ಗಳನ್ನ ತಗೊಳ್ಳಿ. ಸೊ ಹಾಗೆ ಸ್ನೇಹಿತರೆ, ಇವಾಗ ನೆಕ್ಸ್ಟ್ ಇನ್ನೂ ಸುಮಾರು ಜನಕ್ಕೂ ಮೆಸೇಜ್ ಗಳು ಕೂಡ ಬಂದಿದೆ. ಕರೆ ಪತ್ರಗಳು ಡೌನ್ಲೋಡ್ ಆಗ್ತಿಲ್ಲ ಅಂತ ಸುಮಾರು ಜನ ಕಮೆಂಟ್ಸ್ ಗಳು ಹಾಕ್ತಾ ಇದಾರೆ. ಬಟ್ ನಾನೇನ್ ಹೇಳೋದು ಅಂದ್ರೆ, ಇವಾಗ ಏನೋ ಹುಬ್ಬಳ್ಳಿ ಟ್ರ್ಯಾಕ್ ಏನು ಸ್ಟಾರ್ಟ್ ಮಾಡಿದಾರಲ್ಲ, ಇದು ಏನ್ ಸೀರಿಯಲ್ ನಂಬರ್ ವೈಸ್ ಏನಿದೆ ನೋಡಿ, ಇದರಲ್ಲಿ ತುಂಬಾ ಗ್ಯಾಪ್ ಆಗುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಟೋಟಲ್ ಆಗಿ 57ರಿಂದ 58,000 ಜನ ಏನು ಅಪ್ಲಿಕೇಶನ್ ಹಾಕಿದ್ದಾರೆ. ಅದರಲ್ಲಿ ಸೆಲೆಕ್ಟ್ ಆಗಿರುವಂತ ಅಭ್ಯರ್ಥಿಗಳು 21,500 ಅಲ್ವಾ. ಸೊ ಅದರಲ್ಲಿ ಡಿಕಮ್ಸಿ ಅವರು ಅರ್ಧ ಹೋಗ್ಬಿಡ್ತಾರೆ. ಅರ್ಧ ಅಂದ್ರೆ ಅರ್ಧ ಅಲ್ಲ, ಸ್ವಲ್ಪ ಜನ ಹೋಗಿರ್ತಾರೆ.
ಹುಮ್ನಾಬಾದಲ್ಲಿ. ಆಮೇಲೆ HK ಆ ಕಡೆ ಬಿಟ್ಟಿದಾರಲ್ಲ, ಸೊ ಅವ್ರದ್ದು ಕೂಡ ಅಪ್ಲಿಕೇಶನ್ ನಂಬರ್ ಗ್ಯಾಪ್ ಆಗುತ್ತೆ. ಸೊ ಹಾಗಾಗಿ ಅಭ್ಯರ್ಥಿಗಳು ಹೇಳ್ತಾ ಇರೋದು ಯಾವುದೇ ಕಾರಣಕ್ಕೂ ನೀವು ನೆಗ್ಲಿಜೆನ್ಸಿ ಮಾಡಕ್ ಹೋಗ್ಬೇಡಿ. ನಂದು 20,000 ಇದೆ ಅಪ್ಲಿಕೇಶನ್, 30,000 ಇದೆ, ನಂದು ಇನ್ನೂ ಲೇಟ್ ಬಿಡು ಅಂತ ಅನ್ಕೊಂಡು ನೀವು ನೆಗ್ಲಿಜೆನ್ಸಿ ಮಾಡ್ಕೊಂಡು ಟ್ರ್ಯಾಕ್ ಟ್ರೈನಿಂಗ್ ತಗೊಳ್ದೆ ಕುತ್ಕೋಬೇಡಿ. ಯಾಕಂದ್ರೆ ಈಗ ನೋಡಿ, ನಮ್ಮ ಸ್ನೇಹಿತರದು 15,000 ಇದೆ. ಆಲ್ರೆಡಿ ಇವತ್ತು ಅವರಿಗೆ ಮೆಸೇಜ್ ಬಂದಿದೆ, 3ನೇ ದಿನ ಟ್ರ್ಯಾಕ್ ಸ್ಟಾರ್ಟ್ ಆಗಿ ಆಲ್ರೆಡಿ ಅವ್ರಿಗೆ ಮೆಸೇಜ್ ಬಂದಿದೆ. ಸೊ ನಾವು ಒಡೆಯರ್ ಸರ್ಗೂ ಕೂಡ ಕೇಳಿದ್ವಿ, ಇಲ್ಲ ಈ ತರ ಅಭ್ಯರ್ಥಿಗಳಿಗೆ ನಾವು ಡಿವೈಡ್ ಮಾಡಿರೋದ್ರಿಂದ ಅಪ್ಲಿಕೇಶನ್ ಸೀರಿಯಲ್ ನಂಬರ್ ಗ್ಯಾಪ್ ಆಗಿರುತ್ತೆ. ಸೊ ಹಾಗಾಗಿ 15-20,000 ಅನ್ನೋದೇನು ದೂರ ಇಲ್ಲ, ಆದಷ್ಟು ಬೇಗನೆ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅಪ್ಲಿಕೇಶನ್ ನಂಬರ್ ನಮ್ದು ಇನ್ನೂ ದೂರ ಇದೆ ಅಂತ ಅಂದ್ಬಿಟ್ಟು ನೆಗ್ಲಿಜೆನ್ಸಿ ಮಾಡಬೇಡಿ. ಸುಮಾರು ಜನ ಇದೇ ನೆಗ್ಲಿಜೆನ್ಸಿ ಮಾಡಿ ಎಡವಿದ್ದಾರೆ. ಸೊ ಹಾಗಾಗಿ ಅಭ್ಯರ್ಥಿಗಳಿಗೆ ಹೇಳ್ತಿರೋದು, ದಯವಿಟ್ಟು ನೀವು ಆದಷ್ಟು ಬೇಗ ಟ್ರ್ಯಾಕ್ ಸ್ಟಾರ್ಟ್ ಆಗಿದೆ, ನೀವು ಎಲ್ಲಿ ನಿಮ್ ನಿಯರ್ ಬೈ ಇರುತ್ತೆ ಅಲ್ಲಿ ಹೋಗಿ ನೀವು ಟ್ರ್ಯಾಕ್ ಟ್ರೈನಿಂಗ್ ಗಳನ್ನ ತಗೊಳ್ಳಿ. ಅಪ್ಲಿಕೇಶನ್ ದೂರ ಇದೆ, ನಂದು ಮೆಸೇಜ್ ಬಂದಾಗ ಹೋಗ್ತೀನಿ ಅಂತ ನೀವು ಏನಾದ್ರು ಕೂತ್ಕೊಂಡ್ರೆ ಸಡನ್ ಆಗಿ ಮೆಸೇಜ್ ಬರ್ತಾ ಇದೆ NWKRTC ಅವ್ರದ್ದು. ಮೊದ್ಲು ಏನಾಗ್ತಿತ್ತು KSRTC ಅವ್ರದ್ದು ಅಂದ್ರೆ ಫಸ್ಟ್ ಕರೆಪತ್ರ ಡೌನ್ಲೋಡ್ ಆಗೋದು. ನಾವು ವೆಬ್ಸೈಟ್ ಹೋಗಿ ನಮ್ಮ ಅಪ್ಲಿಕೇಶನ್ ನಂಬರ್ ಡೇಟ್ ಆಫ್ ಬರ್ತ್ ಹಾಕಿದ್ರೆ KSRTC ನಲ್ಲಿ ಫಸ್ಟ್ ಕರೆಪತ್ರ ಡೌನ್ಲೋಡ್ ಆಗೋದು. ಕರೆಪತ್ರ ಡೌನ್ಲೋಡ್ ಆಗಿ 2-3 ದಿವಸಕ್ಕೆ ಮೆಸೇಜ್ ಬರೋದು. ಬಟ್ ಇವ್ರು NWKRTC ಅವ್ರದ್ದು ಉಲ್ಟಾ ಆಗ್ಬಿಟ್ಟಿದೆ. NWKRTC ಅವ್ರದ್ದು ಏನಪ್ಪಾ ಅಂತಂದ್ರೆ ಫಸ್ಟ್ ಮೆಸೇಜ್ ಬರ್ತಾ ಇದೆ, ಕರೆಪತ್ರನ 1 ದಿವಸ 2 ದಿವಸ ಆದ್ಮೇಲೆ ಕರೆಪತ್ರ ಡೌನ್ಲೋಡ್ ಆಗ್ತಿದೆ. ಸೊ ಹಾಗಾಗಿ ಸಡನ್ ಆಗಿ ನಿಮ್ಗೆ ಡೇಟ್ ಹತ್ರ ಇದ್ದಾಗಲೇ ಒಂದು 2-3 ದಿವಸಕ್ಕೆ ಮೆಸೇಜ್ಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಾನು ಮುಂಚಿತವಾಗಿಂದನೂ ಹೇಳ್ತಾ ಇದ್ದೀನಿ, ಯಾರು ಕೂಡ ನೆಗ್ಲಿಜೆನ್ಸಿ ಮಾಡಕ್ ಹೋಗಬೇಡಿ. ಟ್ರ್ಯಾಕ್ ಟ್ರೈನಿಂಗ್ ತಗೊಳಕ್ಕೆ ಟ್ರ್ಯಾಕ್ ಟ್ರೈನಿಂಗ್ ತುಂಬಾ ಅವಶ್ಯಕತೆ ಇದೆ. ಹುಬ್ಬಳ್ಳಿ ಟ್ರ್ಯಾಕ್ ಅಲ್ಲೂ ಕೂಡ ಅಷ್ಟೇ. ನಾನು ಹೇಳದ್ನಲ್ಲ, ಈ 10 ಮತ್ತೆ 8 ಈ ಟ್ರ್ಯಾಕ್ಗಳು ನೀವು ಖಂಡಿತವಾಗ್ಲೂ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ಮಾತ್ರ ನೀವು ಹುಬ್ಬಳ್ಳಿ ಟ್ರ್ಯಾಕ್ ಅಲ್ಲಿ ಪಾಸ್ ಆಗಕ್ಕೆ ಸಾಧ್ಯ, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಮ್ಮ ಅಪ್ಲಿಕೇಶನ್ ನಂಬರ್ ದೂರ ಇದೆ, ನಮ್ಮ ಮೆಸೇಜ್ ಬಂದ್ಮೇಲೆ ನಾನು ಟ್ರ್ಯಾಕ್ ಟ್ರೈನಿಂಗ್ ಹೋಗ್ತೀನಿ ನೋಡೋಣ ಬಿಡು ಅಂತೆಲ್ಲ ನೀವೇನಾದ್ರು ಆತರ ಕೈಕೊಂತ ಕೂತ್ಕೊಂಡ್ರೆ, ಸೊ ಮುಂದಿನ ದಿನಗಳಲ್ಲಿ HK ಕೂಡ ಏನು ಅಲ್ಲಿ ಹುಮ್ನಾಬಾದಲ್ಲಿ ತಗೋತಿದಾರಲ್ಲ, ಅದು ಆದಷ್ಟು ಬೇಗ ಅದು ಮುಗ್ದಿದ ತಕ್ಷಣನೇ ಸೊ ಸಡನ್ ಆಗಿ ಎಲ್ಲರಿಗೂ ಡಿವೈಡ್ ಮಾಡ್ಬಿಡ್ತಾರೆ. ಸ್ವಲ್ಪ ಜನಕ್ಕೆ HK ಅಂದ್ರೆ ಹುಮ್ನಾಬಾದ್ ಟ್ರ್ಯಾಕ್ಗೂ ಕೂಡ ಹಾಕ್ತಾರೆ. ಹಂಗಾದಾಗ ನಿಮ್ದು 20-30 ಸಾವಿರ ಅಪ್ಲಿಕೇಶನ್ ನಂಬರ್ ಇದ್ದೋರ್ದು ಕೂಡ ಏನಿಲ್ಲ ಒಂದು 10-15 ಡೇಸ್ ಗ್ಯಾಪ್ ಅಲ್ಲೇನೆ ನಿಮ್ಗೆ ಟ್ರ್ಯಾಕ್ ಮೆಸೇಜ್ಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸ್ನೇಹಿತರೆ, ದಯವಿಟ್ಟು ಯಾರು ಕೂಡ ನೆಗ್ಲಿಜೆನ್ಸಿ ಮಾಡಕ್ ಹೋಗಬೇಡಿ. ಟ್ರ್ಯಾಕ್ ಟ್ರೈನಿಂಗ್ ತಗೊಳಕ್ಕೆ ಆದಷ್ಟು ಬೇಗ ನಿಮ್ಗೆ ಎಲ್ಲಿ ಖಾಲಿ ಇರುತ್ತೆ ಅಲ್ಲಿ ಟ್ರ್ಯಾಕ್ ಟ್ರೈನಿಂಗ್ ಗಳನ್ನ ತಗೊಳ್ಳಿ. ಓಕೆನಾ? ಇಷ್ಟಿದೆ ಸ್ನೇಹಿತರೆ ಮಾಹಿತಿ ಈ ವಿಡಿಯೋದಲ್ಲಿ. ಮತ್ತೆ ಇದೇ ತರ ಮಾಹಿತಿಗಳು ನಿಮ್ಗೆ ಯಾವುದೇ ಕಾರಣಕ್ಕೂ ಮಿಸ್ ಆಗ್ಬಾರ್ದು ಅನ್ನಂಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಯಾರಿಗಾದ್ರೂ ನಮ್ಮ ಚಾನಲ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಅವ್ರಿಗೂ ಕೂಡ ನಮ್ಮ ಚಾನಲ್ ಬಗ್ಗೆ ತಿಳಿಸಿ. ಹಾಗೆ ಅವ್ರಿಗೂ ಕೂಡ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಹೇಳಿ. ಹಾಗೆ ನೀವೇನಾದ್ರೂ ನಮ್ಮ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ದಿನಗಳಲ್ಲಿ ಹುಬ್ಬಳ್ಳಿ ಟ್ರ್ಯಾಕ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ಕಲೆ ಹಾಕಿ ಇನ್ನೂ ಹೆಚ್ಚಿನ ಮಾಹಿತಿನ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋನ ಕೊನೆಯವರೆಗೂ ನೋಡಿ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.